ಇನ್ನು ಮಂಗಳೂರಿನಲ್ಲಿ ಒಂದು ಗೋಡೆ ಕುಸಿದು ಹೋಗಿದೆ. ಕಟ್ಟಡ ಕಟ್ತಾ ಇದ್ರು, ಆ ಸಂದರ್ಭದಲ್ಲಿ ಮಣ್ಣು ಕುಸಿತ ಆಗಿದೆ. ಈ ಸಂದರ್ಭದಲ್ಲಿ ಕಾರ್ಮಿಕ ಒಳಗಡೆ ಸಿಕ್ಕಾಕೊಂಡಿದ್ರು, ಒಬ್ಬರ ರಕ್ಷಣೆಯನ್ನ ಮಾಡಿದ್ದಾರೆ. ಆದರೆ ಇನ್ನೊಬ್ಬ ಕಾರ್ಮಿಕ ಪಾಪ ಒಳಗಡೆ ಸಿಕ್ಕಾಕೊಂಡಿದ್ದಾರೆ. ಬಹಳ ಕಷ್ಟ ಆಗ್ಬಿಟ್ಟಿದೆ ಅಲ್ಲಿ. ವೈದ್ಯರಿಗೆ ಈಗ ಸ್ಪಂದಿಸ್ತಾ ಇಲ್ವಂತೆ ಚಂದನ್ ಕುಮಾರ್. ಇನ್ನೂ ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಚಂದನ್ ಕುಮಾರ್ ಇದ್ದಾರಂತೆ. ಕಳೆದ 6 ಗಂಟೆಯಿಂದಲೂ ಕೂಡ ಮಣ್ಣಿನಡಿ ಸಿಲುಕಿದ್ದಾರೆ ಚಂದನ್ ಬದುಕಿರೋ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ವೈದ್ಯರು. ಕಾರಣ ಉಸಿರಾಟಕ್ಕೆ ಬಹಳ ಕಷ್ಟ ಆಗ್ಬಿಡುತ್ತೆ. ಕಾರಣ ಹಸಿ ಮಣ್ಣದು, ಉಸಿರಾಟಕ್ಕೆ ಗಾಳಿಗಳು ಆಗೋದಿಲ್ಲ. ನಿಮಗೆ ಅಲ್ಲಿ ಮೊದಲೇ ಹಬೆ ಜಾಸ್ತಿ ಇರುತ್ತೆ ಮಂಗಳೂರು ಭಾಗದಲ್ಲಿ, ಸೊ ಹಾಗಾಗಿ ಮಳೆ ಕೂಡ ಜಾಸ್ತಿ ಆಗ್ತಾ ಇದೆ. ಉಸಿರಾಡೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಪಾಪ ತುಂಬ ಪ್ರಯತ್ನ ಪಟ್ಟಿದ್ದಾರೆ, ಒಬ್ಬರನ್ನ ರಕ್ಷಣೆ ಮಾಡಿದ್ದಾರೆ, ಇನ್ನೊಬ್ಬರನ್ನ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ವೇನೋ. ಪ್ರಯತ್ನ ಅಂತೂ ಪಡ್ತಾ ಇದ್ದಾರೆ. ಬದುಕಿರೋ ಸಾಧ್ಯತೆ ಕಡಿಮೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಏನೇ ಮಾಡಿದರೂ ಕೂಡ ಬಹಳ ಕಷ್ಟ. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ಅಂತಿದ್ದಾರೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೋ ಪಾಪ, ಬದುಕಿದಾರೋ ಇಲ್ವೋ ಏನೂ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಪಲ್ಸ್ ವರ್ಕ್ ಆಗ್ತಾ ಇದೆ ಇಲ್ವಾ? ಈಗ ಸದ್ಯಕ್ಕೆ ಅವ್ರಿಗೆ ಏನು ಹೇಳ್ತಾ ಇರೋದೇನೆಂದರೆ ಪಲ್ಸ್ ವರ್ಕ್ ಆಗ್ತಾ ಇದೆ ಅಂತಿದ್ದಾರೆ. ಸೊ ಹಾಗಾಗಿನೇ ಪ್ರಜ್ಞಾಹೀನ ಅಂತಿದ್ದಾರೆ. ಬಟ್ ಬದುಕಿರೋ ಸಾಧ್ಯತೆಯೂ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಹೀಗೆ ಅನೌನ್ಸ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಅವರಿಗೆಲ್ಲ. ಕಾರಣ ಆಚೆ ಬಂದ ಮೇಲೆ ಕೆಲವೊಂದು ಟೈಮಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಬದುಕಿ ಬಂದಿರುವಂಥ ಘಟನೆಗಳು ತುಂಬ ಕಡೆಗಳಲ್ಲಿದ್ದಾವೆ. ಹಾಗಾಗಿ ಅದು ಯಾವುದು ಕೂಡ ಘೋಷಣೆ ಮಾಡೋಕ್ಕೆ ಹೋಗೋದಿಲ್ಲ ಈಗ ಸದ್ಯಕ್ಕೆ. ಇನ್ನು ರಕ್ಷಣಾ ಕಾರ್ಯಾಚರಣೆಗೆ ಮಳೆರಾಯ ಅಡ್ಡಿ. ಟಾರ್ಪಲ್ ಹಿಡಿದು ಕಾರ್ಯಾಚರಣೆಯನ್ನು ರಕ್ಷಣಾ ತಂಡ ಮಾಡ್ತಾ ಇದೆ. ಅದು ಇನ್ನೊಂದಿಷ್ಟು ಕಷ್ಟ. ಮಣ್ಣಿನಡಿ ಸಿಲುಕಿರುವಂಥ ಚಂದನ್ ಕುಮಾರ್ ರಕ್ಷಣೆಗೆ ಹರಸಾಹಸವನ್ನು ಪಡ್ತಾ ಇದ್ದಾರೆ. ವೆರಿ ಟಫ್ ಜಾಬ್ ಅವರಿಗೆ, ಬಹಳ ಕಷ್ಟಕರ ಈ ಕಾರ್ಯವನ್ನು ಮಾಡೋದಕ್ಕೋಸ್ಕರ. ಕಾರಣ ಯಾವುದೇ ರೀತಿಯಾಗಿ ಹಾನಿ ಆಗದ ರೀತಿಯಲ್ಲಿ ಆಚೆ ತರುವಂಥ ಪ್ರಯತ್ನವನ್ನು ಮಾಡಬೇಕು. ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಬದುಕಿರೋ ಜೀವನ ಕಳೆದ್ವಿ ಅನ್ನುವಂಥದ್ದು ಕೂಡ ಅವ್ರಿಗೆ ಬಂದುಬಿಡುತ್ತೆ. ಹಾಗಾಗಿ ಪಲ್ಸ್ ಇದೆಯೋ ಎಲ್ಲನೂ ಚೆಕ್ ಮಾಡ್ತಾರೆ. ಕಾರಣ ಕೈ ಕಾಣಿಸ್ತಾ ಇದೆ, ಬಾಡಿಯನ್ನು ಆಚೆ ತರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಎಲ್ಲಿ ಸಿಕ್ಕಾಕೊಂಡಿದೆಯೋ, ಅಲ್ಲಿ ಏನಾದರೂ ಕಲ್ಲು ಇದೆಯಾ, ಕಬ್ಬಿಣದ ಇದಾವ, ಕಬ್ಬಿಣದಲ್ಲೂ ಏನಾದ್ರು ಸಿಕ್ಕಾಕೊಂಡಿದ್ದಾನ ಗೊತ್ತಾಗ್ತಿಲ್ಲ ಅದು ಪಾಪ ಅವರಿಗೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ಹೊರಗಡೆ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 1:30-2 ಗಂಟೆಯಿಂದ ಆರಂಭವಾಗಿರುವಂಥ ಕಾರ್ಯಾಚರಣೆ ಸತತವಾಗಿ ಇನ್ನೂ ಕೂಡ ನಡೀತಾ ಇದೆ. ಈಗ ಮಳೆ ಅಡ್ಡಿ ಆಗ್ತಾ ಇದೆ. ಟಾರ್ಪಲ್ ಹಾಕಿ ಅಲ್ಲಿ ಹಿಡ್ಕೊಂಡು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರಂತೆ ರಕ್ಷಣಾ ತಂಡ. ಬದುಕುಳಿದು ಬರಲಿ ಚಂದನ್ ಕುಮಾರ್ ಅನ್ನುವಂಥದ್ದಷ್ಟೇ ನಮ್ಮೆಲ್ಲರ ಆಶಯ.